ನಗರಸಭೆಯ ಕಸ ವಿಲೇವಾರಿಯಿಂದ ಹೈರಾಣಾದ ಸಾರ್ವಜನಿಕರು. ರಾತ್ರೋರಾತ್ರಿ ನಗರಸಭೆಯ ಲಾರಿಗಳಿಂದ ಕಸ ಡಂಪಿಂಗ್, ತ್ಯಾಜ್ಯವನ್ನ ಸುರಿಯುವ ಹಿನ್ನೆಲೆ ಹತ್ತಾರು ನಾಯಿಗಳ ಕಾಟ ಅಂತಾರೆ ಜನ. ಬಿಸಿಲಿನ ಬೇಗೆಗೆ ಪ್ಲಾಸ್ಟಿಕ್ ಸುಟ್ಟು ಅದೇ ಹೊಗೆಯಲ್ಲಿ ಉಸಿರಾಡುವಂತಾಗಿದೆ. ಹೊಸಕೋಟೆ ನಗರದ ಸೋಲೂರು ಗ್ರಾಮದ ಬಳಿ ತ್ಯಾಜ್ಯ ವಿಲೇವಾರಿ. ರೈತರು, ಮಕ್ಕಳು ಸೇರಿ ದಿನನಿತ್ಯ ಅದೇ ಜಗದ ರಸ್ತೆಯನ್ನ ಅವಲಂಬಿಸಿರುವ ಜನ ಪ್ಲಾಸ್ಟಿಕ್, ಗ್ಲಾಸ್ ಬಾಟಲ್ಗಳು ಸುಟ್ಟು ಶುದ್ಧ ಗಾಳಿ ಸೇವಿಸಲಿಕ್ಕೆ ಆಗ್ತಾ ಇಲ್ಲ. ವರವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಡಗೇನಹಳ್ಳಿ ಹೋಬಳಿ ಹೊಸಕೋಟೆ ತಾಲೂಕಿನಲ್ಲಿ ಘಟನೆ ಜರುಗಿದೆ. ಸಾರು, ನಾವು ಕಂಡಂತೆ ಇದು ಓರ್ವಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದಂಥ ಸೋಲೂರು ಗ್ರಾಮಕ್ಕೆ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಈ ಸರ್ಕಾರಿ ಖರಾಬು ಅಂತೇಳಿ ಗೋಮಾಳ ಅಂತಿದೆ ಸರ್. ಇಲ್ಲಿ ಈ ಸಾರ್ವಜನಿಕರು ಓರ್ವಳ್ಳಿ ಗ್ರಾಮ ಪಂಚಾಯಿತಿ ಕೆಲಸಗಳಿಗಾಗಿ ಹಾಗೂ ಜಡಗೇನಹಳ್ಳಿ ಹೋಬಳಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಸುತ್ತಮುತ್ತಲಿನ ಸೋಲೂರು ಆಗ್ಬೋದು, ಕೊಳ್ತೂರು ಆಗಿರ್ಬೋದು, ಅಥವಾ ನಮ್ಮ ಅತ್ತಿವಟ್ಟ ಆಗಿರ್ಬೋದು, ಈ ಎಲ್ಲ ಗ್ರಾಮಗಳ ರೈತರು ಇದೇ ದಾರಿ ಮುಖಾಂತರ ಅಂದರೆ ಕೊಳ್ತೂರು ರೋಡು ಅಪ್ಸಂದ್ರಗೆ ಹೋಗೋ ಮಧ್ಯದಲ್ಲಿ ಜಡಗೇನಹಳ್ಳಿಗೆ ಹೋಗ್ತಕ್ಕಂಥ ಗುಡ್ಡದ ಪಕ್ಕದಲ್ಲಿ ಈ ರೀತಿ ರಾತ್ರೋರಾತ್ರಿ ಕಸವನ್ನು ತಂದು ಸಾರ್ವಜನಿಕರಿಗೆ ಭಾಳಷ್ಟು ಹಿಂಸೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ನಾಯಿಗಳ ಕಾಟ, ಭಾಳಷ್ಟು ನಾಯಿಗಳು ಇಲ್ಲಿ ಬಂದು ಸೇರಿಕೊಂಡು ಮಕ್ಕಳಿಗೆ, ಸ್ಕೂಲ್ ಹುಡುಗರಿಗೆ ಅವರಿಗೆ ಕಚ್ಚಂಥ ಸಂಭವನೂ ಹೆಚ್ಚಾಗಿದೆ. ಆದ್ದರಿಂದ ಇಲ್ಲಿ ಸುಮಾರು ಹಗಲು ರಾತ್ರಿ 24 ಗಂಟೆನೂ ಜನ ಓಡಾಡ್ತಾರೆ. ಜಡಗೇನಹಳ್ಳಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಕಾಯಿಲೆ ಕಸ ಇದರೆಲ್ಲನೂ ಬರ್ತದೆ. ಆದ್ದರಿಂದ ರಾತ್ರಿ ಹೊತ್ತು ನಗರಸಭೆಯವರು ಈ ಕಸವನ್ನು ತಂದು ಈ ರಾತ್ರಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಕೊಡ್ತಿದ್ದಾರೆ ಸರ್. ಈ ಭಾಗದಲ್ಲಿ ಯಥೇಚ್ಛವಾಗಿ ಎಲ್ಲ ತರಕಾರಿಗಳು ಬೆಳೀತಕ್ಕಂಥದ್ದು, ಹೂಗಿಡ ಬೆಳೀತಕ್ಕಂಥದ್ದು, ರೈತರಿರ್ತಕ್ಕಂಥ ಭಾಗ ಇದು. ಈಗ ರಾತ್ರಿ 10, 2 ಗಂಟೆ, 3 ಗಂಟೆ, 4 ಗಂಟೆ ಮೇಲೆ ತಂದು ಈ ರೀತಿ ಸುರಿತಾರೆ ಸರ್. ಈಗ ಈ ಸ್ಮೆಲ್ಲು ತೋಟಗಳಿಗೆ ಹೋಗಿ ಹೂವು ಮೇಲೆ ಕೂತ್ಕೊಂಡ್ರೆ ಆ ಹೂವನ ಒಂದು ರೀತಿ ಅದಕ್ಕೆಲ್ಲ ಸೊಳ್ಳೆ ಕೂತ್ಕೊಂಡಂಗೆ ಆಗ್ತದೆ. ಆದ್ದರಿಂದ ಸ್ಕೂಲ್ ಹುಡುಗರು ಹೋಗ್ತಕ್ಕಂಥದ್ದು ಹೋಬಳಿ ಹೆಡ್ ಕ್ವಾರ್ಟರ್ ಜಡಗೇನಹಳ್ಳಿ ಹೈಸ್ಕೂಲ್ ಮಕ್ಕಳು ಹೋಗ್ತಾರೆ, ಪ್ರೈಮರಿ ಸ್ಕೂಲ್ ಮಕ್ಕಳು ಹೋಗ್ತಾರೆ. ಈ ಕಡೆ ಅಪ್ಸಂದ್ರ, ಗೊಣಕನಹಳ್ಳಿ, ಓರ್ವಳ್ಳಿ ಕಡೆಯಿಂದ ಈ ಕಡೆ ಬರ್ತಾರೆ ಸರ್ ಮೇನ್ ರೋಡ್ಗೆ. ಈ ನಾಯಿಗಳೆಲ್ಲ ಗುಂಪು ಕಟ್ಕೊಂಡು ಇದು ಮಾಡ್ಕೊಂಡು ಗಾಡಿಗಳಲ್ಲಿ ಬರೋರಿಗೂ ಕೂಡ ತೊಂದರೆ ಆಗಿ ಆ ಗಾಡಿಗಳಿಗೆ ಅಡ್ಡಾಕಿ ಭಾಳಷ್ಟು ಜನ ಬಿದ್ದು ಅವ್ರಿಗೂ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿವೆ. ಆದ್ದರಿಂದ ಒಟ್ಟಾರೆ ಇಲ್ಲಿ ಕಸ ವ್ಯವಸ್ಥಿತವಾಗಿ ಹಾಕ್ಕೊಂಡು ಯಾರೋ ಇದರಲ್ಲಿ ಮಧ್ಯವರ್ತಿಗಳು ಲಾಭ ಮಾಡ್ಕೊಳ್ಳೋದಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ.